ಡಿಜೆಗೆ ಅನುಮತಿ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಮಧ್ಯಮ ಮಿತ್ರರಿಗೆಲ್ಲ ನೋಡಿದ್ರಿ, ಎಲ್ಲ ಕಡೆಗೂ ಡಿಜೆ ಅನುಮತಿ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಕೊಡ್ರಿ ಅಂತ ಕೇಳ್ತಿದ್ದೀವಿ. ನಾವು ಈಗ ಬೇರೆ ಜಿಲ್ಲೆ ಕೊಟ್ಟಿಲ್ಲ ಅಂದ್ರೆ ನಾನು ಯಾರಿಗೂ ಕೇಳ್ತಿರ್ಲಿಲ್ಲ. ನಾವು ಕಲಾ ತಂಡ ಮುಖಾಂತರ ಗಣಪತಿ ವಿಸರ್ಜನೆ ಮಾಡ್ತೀವಿ. ಎಲ್ಲ ಕಡೆ ಕೊಟ್ಟರೆ ಎಲ್ಲರಿಗೂ ಕಾನೂನು ಒಂದೇ ರೀತಿ ಇದೆ. ಅಕ್ಕಪಕ್ಕ ಜಿಲ್ಲೆಗೆ ಕೊಟ್ಟು ದಾವಣಗೆರೆ ಜಿಲ್ಲೆಗೆ ಒಂದು ಮಾತ್ರ ಕಾನೂನು ಸೀಮಿತವಾಗಿಲ್ಲ. ಇದೇನು ಯೂನಿಯನ್ ಟೆರಿಟರಿ ಅಲ್ಲ, ಇದು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಅಲ್ಲ. ಇದು ದಾವಣಗೆರೆ ಜಿಲ್ಲೆ ಕರ್ನಾಟಕ ಸಂಬಂಧಪಟ್ಟಿರೋ ಜಿಲ್ಲೆ ತಾನೇ. ಅದೇ ರೀತಿ ಎಲ್ಲರಿಗೂ ಕೊಟ್ಟಿರೋ ರೀತಿ ನಮಗೂ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿ ನಾವೇನು ಬೇರೆ ರೀತಿ ನಾವೇನು ಇದು ಮಾಡಿದ್ದೀವಿ. ಮೊನ್ನೆ ದುರ್ಗಕ್ಕೆ ಕನ್ನಡ ಮಧ್ಯನೂ ಕೊಟ್ಟರು, 7 ಡಿಜೆ ಹಾಕಿದ್ರು, ತಾವೆಲ್ಲ ನೋಡಿದಂಗೆ. ಅದೇ ರೀತಿ ನಮಗೂ ಕೊಡಿ ಅಂತ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಪೊಲೀಸ್ ಅಧಿಕಾರಿಗಳು ನಾನು ಇನ್ನೊಂದೊಂದೇ ಕೇಳ್ತೀನಿ, ನಮಗೆ ಅವಕಾಶ ಮಾಡಿಕೊಡಿ. ಯಾಕಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾರಿಗೂ ಕೊಟ್ಟಿಲ್ಲ. ಅದೇ ರೀತಿ ಡಿಜೆ ಅಸೋಸಿಯೇಷನ್ ಪಾಪ ಸಾಕಷ್ಟು ಜನ ಭಾಳ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅವ್ರಿಗೂ ತೊಂದರೆ ಇದೆ. ಇದೊಂದಕ್ಕೆ ಅವಕಾಶ ಮಾಡಿಕೊಡಿ. ದಾವಣಗೆರೆ ಜಿಲ್ಲೆ ಒಂದು ಕಡೆ ಸೇರುತ್ತೆ, ಎಲ್ಲ ಹಲವಾರು ಕಡೆ ಕೊಡೋದಕ್ಕಿಂತ ಒಂದು ಕಡೆ ಕೊಟ್ಟರೆ ಇದರಿಂದ ಇನ್ನೂ 7-8 ಗಣಪತಿ ವಿಸರ್ಜನೆ ಇದಾವೆ. ನಮ್ಮ ಜೊತೆಗೆ ಸೇರಿ ವಿಸರ್ಜನೆ ಮಾಡಿ ಅಷ್ಟು 9 ಗಣಪತಿ ಆಗುತ್ತೆ. 8 ಬಾಕಿ ಇದಾವೆ, 9 ಗಣಪತಿ ಆಗುತ್ತೆ. ಅಷ್ಟು ಒಂದೇ ಕಡೆ ಸೇರಿ ನಾವು ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದೇ ರೀತಿ ನಮಗೆ ಡಿಜೆಗೆ ಅವಕಾಶ ಮಾಡ್ತೀವಿ.